अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः तमद्भुतं बालकमम्बुजेक्षणम् चतुर्भुजं शङ्खगदाद्युदायुधम् श्रीवत्सलक्ष्मं गलशोभिकौस्तुभम् पीताम्बरं सान्द्रपयोदसौभगम् महार्हवैढूर्यकिरीटकुण्डलत्विषा परिष्वक्तसहस्रकुन्तलम् उद्दामकाञ्चङ्गदकङ्कणादिभिः विरोचमानं वसुदेव ऐक्षत. ಕೊನೆಯ ಯಾವ ಎರಡು ಶ್ಲೋಕಗಳನ್ನು ಹೇಳಿದವೋ ಈ ಕೊನೆಯ ಎರಡು ಶ್ಲೋಕಗಳು ಕೃಷ್ಣನ ಅವತಾರದ ಸಂದರ್ಭದಲ್ಲಿ ವಸುದೇವ ಕೃಷ್ಣನನ್ನ ಹೇಗೆ ನೋಡಿದ, ಸಾಮಾನ್ಯ ಮಕ್ಕಳ ಜನನ ಕ್ರಮ ಹೇಗಿರುತ್ತೆ, ಗುರುಳಿ ಕಟ್ ಕಟ್ ಆಗ್ತಾ ಇದೆ. ಗುರುಳಿ ಏನ್ ಕೇಳಿಸ್ತಿಲ್ಲ. ಕೃಷ್ಣನನ್ನ ತಲೆ ಮಾಡ್ತಾರೆ. ಒಂದೇ ನಿಮಿಷ. ಕೃಷ್ಣ ತಾನು ಹೇಗೆ ಕಾಣಿಸಿಕೊಳ್ತಾ ಇದ್ದಾನೆ, ಈ ತಾನು ಬಂದಂತಹ ಸಂದರ್ಭದಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಸಾಮಾನ್ಯ ಮಕ್ಕಳಂತೆ ಕೃಷ್ಣನ ಜನನವಾಗಿಲ್ಲ, ಕೃಷ್ಣ ಅಭಿವ್ಯಕ್ತನಾದದ್ದು. ಅಭಿವ್ಯಕ್ತನಾದಾಗ ಕೃಷ್ಣ ಹೇಗೆ ಕಾಣಿಸಿಕೊಳ್ತಾನೆ ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. ಆ ಶ್ಲೋಕದ ವಿವರಣೆ ಮುಂದೆ ಇದೇ ಭಾಗವತದ ಒಂದ್ 2-3 ಅಧ್ಯಾಯಗಳಾದ ನಂತರದಲ್ಲಿ ಅದು ಬರುತ್ತೆ. ಅದರ ಪೂರ್ವ ಪೀಠಿಗೆ ಇದೆಲ್ಲವನ್ನು ಹೇಳ್ತಾರೆ. ಈಗ ಪರೀಕ್ಷಿತ್ ರಾಜನ ಮಾತುಗಳನ್ನ ನೋಡ್ತಾ ಹೋಗೋಣ. 10ನೇ ಸ್ಕಂದದ 1ನೇ ಅಧ್ಯಾಯದ 1ನೆಯ ಶ್ಲೋಕ, ನನಗೆ ಕೃಷ್ಣನ ಕಥೆಯನ್ನ ಹೇಳಿ ಅಂತ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಹಿಂದೆ ಕೃಷ್ಣ ಅವನಿಗೆ ಎಷ್ಟು ಜನ ಪತ್ನಿಯರಿದ್ರು, ಆ ಕೃಷ್ಣನಿಂದ ಏನೇನೋ ಕಾರ್ಯಗಳೆಲ್ಲ ಆಯ್ತು ಅನ್ನೋದನ್ನ ಹಿಂದಿನ ಅಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳಲ್ಲಿ, ಹಿಂದಿನ 9ನೇ ಸ್ಕಂದದ ಅನೇಕ ಶ್ಲೋಕಗಳಲ್ಲಿ ಅದರ ಬಗ್ಗೆ ನಿರೂಪಣೆಯನ್ನು ಮಾಡಿದರಲ್ಲ. ಮಾಡಿದ್ದನ್ನ ಕೇಳಿದಾಗ ಶುಕಾಚಾರ್ಯರು ಎಲ್ಲ ಕಥೆಗಳನ್ನ ಆಸಕ್ತಿ ಇದ್ರೆ ಮಾತ್ರ ವಿಸ್ತಾರವಾಗಿ ಹೇಳ್ತಾರೆ. ಎದುರುಗಡೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಸಕ್ತಿ ಇದೆಯೋ ಇಲ್ಲೋ ಅಂತ ಗೊತ್ತಾಗೋದು ಹೇಗೆ ಅಂತಂದ್ರೆ ಅವ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಆಸಕ್ತಿ ಇದೆ ಅಂತ, ಕುತೂಹಲ ಬಂದಿದೆ ಅಂತ. ಅವರಿಗೆ ಕುತೂಹಲ ಇದೆ ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಮೊದಲಿಗೆ ತುಂಬಾ ಸಂಕ್ಷಿಪ್ತವಾಗಿ ನಾಜೂಕಾಗಿ ಕಥೆಗಳನ್ನು ಹೇಳಿ ಮುಗಿಸ್ಬಿಡ್ತಾರೆ. ಈಗ ಅದರ ವಿಸ್ತಾರವಾದಂತಹ ವಿವರಣೆಗಳನ್ನ ಕೇಳಬೇಕು ಅಂತ ಇವನಿಗೆ ಅನ್ನಿಸ್ತಾ ಇದೆ. ಯಾರಿಗೆ? ಪರೀಕ್ಷಿತ್ ರಾಜನಿಗೆ ಅನ್ನಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮ ಸೂರ್ಯಯೋ ರಾಜ್ಞಾಂ ಚೋಭಯ ವಂಶ್ಯಾನಾಂ ಚರಿತಂ ಪರಮದ್ಭುತಂ. ಇಲ್ಲಿಯವರೆಗೆ ಭೂಮಂಡಲವನ್ನ ಆಳಿದಂತಹ ಚಂದ್ರವಂಶ ಮತ್ತು ಸೂರ್ಯವಂಶದ ರಾಜರು ಯಾರಿದ್ದಾರೋ ಅವ್ರ ಎಲ್ಲರ ಕಥೆಗಳನ್ನ ಹೇಳಿದ್ದೀರಿ, ನಾವು ಅದನ್ನು ಕೇಳಿದ್ದೇವೆ. ರಾಮನ ಕಥೆಯನ್ನು ಹೇಳಿದ್ರಿ, ಪರಶುರಾಮನ ಕಥೆಯನ್ನು ಹೇಳಿದ್ರಿ.
ಕಾರ್ತವೀರ್ಯಾರ್ಜುನನೇ ಮೊದಲಾದವರ ಕಥೆಯನ್ನು ಹೇಳಿದ್ರಿ. ಪರಮಾತ್ಮನ, ವಾಮನ ಮುಂತಾದಂತಹ ಅನೇಕ ಅವತಾರಗಳ ಬಗ್ಗೆ ಹೇಳಿದ್ರಿ. ತುಂಬಾ ಸೊಗಸಾಗಿದೆ. ಆ ಕಥೆಗಳೆಲ್ಲವನ್ನು ಕೂಡ ಕೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಇಷ್ಟೇ ಅಲ್ಲ, ನಾವು ಯಯಾತಿರಾಜನ ಕಥೆಯನ್ನು ಹೇಳುವಾಗ ಅದರಲ್ಲಿ ಅನೇಕ ಜನ, 5 ಜನ ಮಕ್ಕಳಿದ್ರು ಅವನಿಗೆ. ಯದು, ತುರ್ವಸು, ಅನು, ದೃಹ್ಯು, ಪೂರ್ವ ಅಂತ ಆ 5 ಜನರ ವಂಶಗಳ ವಿಸ್ತಾರವನ್ನು ಹೇಳಿದ್ರಿ. ಅದರಲ್ಲೂ ನನಗೆ ಪ್ರಧಾನವಾದದ್ದು ಯದು ವಂಶ. ನಾನು ಬಂದದ್ದು ಪುರುವಿನ ವಂಶದಲ್ಲಿ, ಆದರೂ ಪುರು ರಾಜನ ವಂಶದಲ್ಲಿ ಪರೀಕ್ಷಿತ ರಾಜನಾದಂಥ ನಾನು ಬಂದಿದ್ದೇನೆ. ಆದರೂ ಕೂಡ ಪುರುವಂಶದಲ್ಲಿ ಬಂದಂತಹ ನಮ್ಮೆಲ್ಲರ ದೇವತೆ ಕೃಷ್ಣ. ಆ ಕೃಷ್ಣನ ಕಥೆ ಯದುವಂಶದಲ್ಲಿ ಬರುತ್ತೆ. ಆ ಯದುವಂಶದಲ್ಲಿ ಯಾದವನಾಗಿ, ಮಾಧವನಾಗಿ, ವಾರ್ಷ್ಟೇಯನಾಗಿ, ವೃಷ್ಟಿ ಕುಲದಲ್ಲಿ, ವೃಷ್ಟಿ ಎಂಬ ರಾಜನ ಕುಲದಲ್ಲಿ ಬಂದು ಕೃಷ್ಣ ಅವತಾರ ಮಾಡಿದ್ದಾನೆ. ಅವನ ಕಥೆಯನ್ನು ಹೇಳಿದ್ದೀರಿ. ಆ ವಂಶಗಳ ವಿಸ್ತಾರವನ್ನು ಹೇಳಿದ್ದೀರಿ. ಅದ್ಭುತವಾದ ಕಥೆ ಅದು. ಅದರಲ್ಲಿ ಎಲ್ಲ ಕಥೆಗಳನ್ನ ಹೇಳ್ತಾ ಕೃಷ್ಣನ ಕಥೆಗಳನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟಿದ್ದೀರಿ. ನನ್ನ ಮನಸ್ಸಿಗೆ ಅಷ್ಟು ತುಂಬಾ ಸಂಕ್ಷಿಪ್ತವಾಗಿ ಆ ಕಥೆಗಳನ್ನ ಹೇಳಿಬಿಟ್ರೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಮತ್ತಷ್ಟು ಅದನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಈಗ ಊಟದ ಪ್ರಾರಂಭದಲ್ಲಿ ಎಲೆಯ ತುದಿಗೆ ಸ್ವಲ್ಪ ಪಾಯಸವನ್ನ ಹಾಕಿರ್ತಾರೆ. ಅದು ತೃಪ್ತಿ ಕೊಡೋದಿಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಪಾಯಸವನ್ನು ತಿಂದಿದ್ದು ತೃಪ್ತಿ ಕೊಡೋದಿಲ್ಲ. ಅದಕ್ಕೆ ಸಾರು ಅನ್ನ, ಹುಳಿ ಅನ್ನ ಇದೆಲ್ಲ ಆದ್ಮೇಲೆ ಮತ್ತೊಮ್ಮೆ ಪಾಯಸ ಬರುತ್ತಲ್ಲ, ಆವಾಗ ಮತ್ತಷ್ಟು ಅದನ್ನ ಹಾಕಿಸಿಕೊಂಡು ಸವಿದುವೆ ಅಂತಂದು ಹೇಳಿದ್ರೆ ಈಗ ಸ್ವಲ್ಪ ತೃಪ್ತಿ ಆಯ್ತು ಅಂತ ಅನ್ನಿಸುತ್ತೆ. ನೀವು ಕೃಷ್ಣನ ಕಥೆಯನ್ನು ಹೇಳಿದ್ದೀರಿ, ಆದ್ರೆ ಅದು ಊಟದ ಮೊದಲಿಗಿರುವ ಪಾಯಸದ ಹಾಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟಿದ್ದೀರಿ. ನನಗೆ ಹಾಗಲ್ಲ. ಮತ್ತಷ್ಟು ಆ ಭಗವಂತನ ಚರಿತೆಗಳನ್ನ ಕೇಳಬೇಕು ಅಂತಾಗಿದೆ ಮನಸ್ಸಿಗೆ. ಆ ಭಗವಂತನ ಕಥೆಗಳನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರ ಅಂಶೇನ ಅವತೀರ್ಣಸ್ಯ ವಿಷ್ಣೋಃ ವೀರ್ಯಾಣಿ ಶಂಸನಃ. ಕೃಷ್ಣ ಆ ಯದುವಂಶದಲ್ಲಿ ಸಾಕ್ಷಾತ್ತಾಗಿ ತಾನೇ ಅವತಾರ ಮಾಡಿದ್ದಾನೆ. ಆ ಭಗವಂತನ ಕಥೆಗಳನ್ನ, ಅವನ ಪರಾಕ್ರಮಗಳನ್ನು ನನಗೆ ಉಪದೇಶ ಕೊಡಿ. ಅವತೀರ್ಯ ಯದೋರ್ವಂಶೆ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿನೋ ವದ ವಿಸ್ತರ. ಭಗವಂತ ಆ ಯದುವಂಶದಲ್ಲಿ ಹುಟ್ಟಿ ಸಾಧನೆಗಳನ್ನ, ಮನುಷ್ಯರಿಗೂ ಉಪಕಾರಗಳನ್ನ ಮಾಡ್ತಾ ಇದ್ದಾನೆ. ಅಂತಹ ಆ ಭಗವಂತನ ಕಥೆಗಳನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೇನೆ, ಅಲ್ಲ ಎಷ್ಟು ಅಂತ ಕೇಳ್ತಾ ಇದ್ದೀಯಪ್ಪ. ಈಗಾಗಲೇ ಕಥೆಯನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿ ಒಂದು 5-6 ದಿವಸಗಳು ಕಳೆದು ಹೋಗ್ಬಿಟ್ಟಿದೆ ನಿಮ್ದು. ಯಾಕೆ ಅಂತಂದ್ರೆ ಪರೀಕ್ಷಿತ ರಾಜನಿಗೆ ಶಾಪ ಬಂದ ಕಾರಣದಿಂದಾಗಿ ಗಂಗಾ ನದಿಯ ತೀರದ ಒಂದು ಪ್ರದೇಶದಲ್ಲಿ ಕುಳಿತುಕೊಂಡು ಅವನು ಈ ಪರಮಾತ್ಮನ ಕಥೆಗಳನ್ನ ಕೇಳಬೇಕು ಅಂತ ಬೇಡಿಕೊಂಡಾಗ ಶುಕಾಚಾರ್ಯರು ಬಂದು ಕಥೆಗಳನ್ನೇ ಹೇಳ್ತಾ ಬಂದಿದ್ದಾರೆ. ಜಗತ್ತಿನ ಸೃಷ್ಟಿ ಹೇಗೆ, ಪರಮಾತ್ಮನ ಅವತಾರಗಳು ಹೇಗೆ, ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡುವ ಪ್ರಕಾರಗಳು ಹೇಗೆ, ಪರಮಾತ್ಮ ಭೂಮಿಯ ರಕ್ಷಣೆಗೋಸ್ಕರ ಯಾವ ಯಾವ ಅವತಾರಗಳನ್ನು ಮಾಡಿ ಹೇಗೆ ಜಗತ್ತನ್ನು ಉದ್ಧಾರ ಮಾಡಿದ್ದಾನೆ, ಈ ಎಲ್ಲ ಕಥೆಗಳನ್ನ ಹೇಳಿದ್ದಾರೆ. ಇಷ್ಟು ಕೇಳಿ, ಇಷ್ಟು ದಿವಸಗಳಿಂದ ಕೇಳಿ ಕೇಳಿ ಸಾಕು ಅಂತ ಬೇಸರವಾಗಿ ಬಿಟ್ಟಿರುತ್ತೆ ನಮಗೆ. 2-3 ಗಂಟೆಗಳ ಕಾಲ ಈ ಕಥೆಯನ್ನು ಕೇಳಿಬಿಟ್ವಿ ಅಂತಂದ್ರೆ ಅಯ್ಯೋ ಸಾಕಪ್ಪ, ಅದನ್ನೇ ಕೇಳ್ಬೇಕಲ್ಲ ಅಂತ ಮನಸ್ಸಿಗೆ ಒಂದು ತರದ ಇದು, ಅದಕ್ಕೇನಂತಾರೆ ಅಂದ್ರೆ ಜಾಮಿತ ಅಂತ ಕರೀತಾರೆ. ಬೋರ್ ಆಗೋದು. ಸಂಸ್ಕೃತ ಸಾಹಿತ್ಯದಲ್ಲಿ ಜಾಮಿತ, ಜಾಟ್ಯ ಬಂದ್ಬಿಡತ್ತೆ. ಕೇಳಿದ್ದನ್ನೇ ಎಷ್ಟು ಅಂತ ಕೇಳೋದು ಅಂತ ಈ ರೀತಿಯಾಗಿ ಸಂದೇಹ ಬಂದ್ಬಿಡತ್ತೆ. ಅದಕ್ಕೋಸ್ಕರ ನಮಗೆ ಮತ್ತೆ ಎಷ್ಟು ಕಥೆಯನ್ನು ಕೇಳುತ್ತೆ ಅಂತ ಶುಕಾಚಾರ್ಯ ಕೇಳಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ದಶಮ ಸ್ಕಂಧದ 1ನೇ ಅಧ್ಯಾಯದ 4ನೇ ಶ್ಲೋಕವನ್ನ ಹೇಳ್ತಾ ಇದ್ದೇವೆ, 10ನೇ ಸ್ಕಂದದ್ದು. ಅದರಲ್ಲಿ ಇದನ್ನ ಹೇಳ್ತಾ ಇದ್ದಾರೆ, ಪರೀಕ್ಷಿತ ರಾಜ ಹೇಳ್ತಾ ಇದ್ದಾರೆ, ನಮಗೆ ಯಾವ ವಿಷಯ ಭೋಗಗಳ ಆಸಕ್ತಿ ಇಲ್ಲ. ಈ ಕಥೆಯನ್ನು ನಿಲ್ಲಿಸಿ ಆದ್ಮೇಲೆ ಏನೋ ಮನೆಯ ವಾಳ್ತೆಯನ್ನ ನಿರ್ವಹಣೆ ಮಾಡಬೇಕು, ಏನೇನೋ ಘನಕಾರ್ಯಗಳಿದೆ ಮಾಡ್ಲಿಕ್ಕೆ, ನಾನಿಲ್ಲದೆ ಹೋದ್ರೆ ಆ ಕೆಲಸ ಮುಗಿದಿಲ್ಲ ಅಂತ ಏನೂ ಇಲ್ಲ. ಅಷ್ಟೇನೆ ಜೀವನ್ ಮುಕ್ತರಾದವರು, ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ಜ್ಞಾನಿಗಳಿಗೂ ಕೂಡ ಸಂತೋಷವನ್ನು ಕೊಡುವಂತಹದ್ದಿದು ಭಗವಂತನ ಕಥಾಶ್ರವಣ ಅನ್ನುವಂಥದ್ದು. ನಾವು ಶ್ರವಣ ಮನಕ ನಂದವಿಯುವುದು, ಭವಜನಿತ ದುಃಖಗಳ ಕಳೆಯುವುದು,
ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಯಾವ ಭಗವಂತನ ಕಥೆಗಳನ್ನ ಶ್ರವಣ ಮನನದಿಂದಾಗಿ ಆನಂದವೀವುದು, ಶ್ರವಣ ಮನನವನ್ನು ಮಾಡೋದ್ರಿಂದಾಗಿ ಆ ಕಥೆಗಳನ್ನು ಕೇಳಿ ಮನಸ್ಸಿನಲ್ಲಿ ಆ ಭಗವಂತನ ಚರಿತ್ರೆಗಳನ್ನು ಯೋಚನೆ ಮಾಡ್ತಾ ಇದ್ವು ಅಂತಾದ್ರೆ ಅವಾಗ ಮನಸ್ಸಿಗೆ ಹಿತವನ್ನ ತಂದು ಕೊಡತ್ತೆ. ಹಿತವನ್ನ ತಂದು ಕೊಟ್ಟು ಕೇಳುವವರಿಗೆ ಅಯ್ಯೋ ಸಮಾಧಾನವಾಗಿದ್ದೇವೆ, ಈ ಜಂಜಾಟದ ಜೀವನದಿಂದಾಗಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಾಧಾನವನ್ನ ಇದರಿಂದ ಪಡಿತಾ ಇದ್ದೇವೆ ಅಂತ ಅನ್ನಿಸುವಂತಹ ಕಥೆಗಳು ಭಗವಂತನ ಕಥೆಗಳು. ಇಂತಹ ಸಂದರ್ಭದಲ್ಲಿ ಈ ಕಥೆಯನ್ನ ಕೇಳಲಿಕ್ಕೋಸ್ಕರವಾಗಿ ನಾವು ಬಂದು ಕೂತಿದ್ದೇವೆ, ನಮಗೆ ಆ ಕಥಾಗಳನ್ನ ಹೇಳಿಸಿಕೊಡಿ. ಯಾಕೆ ಅಂತಂದ್ ಹೇಳಿದ್ರೆ ಅದಕ್ಕೆ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಪರೀಕ್ಷಿತ ರಾಜ. ನಿವೃತ್ತ ತರ್ಷೈರುಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಯಾರು ಪಶು ಹಿಂಸೆಯನ್ನ ಮಾಡುವವರು ಅಂತಿದ್ದಾರೋ, ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡಿ ತಮ್ಮ ಜೀವನವನ್ನು ನಡೆಸುವಂತಹ ದುರ್ಮಾರ್ಗಿಗಳು ಅಂತ ಯಾರಿದ್ದಾರೋ ಅವರನ್ನು ಹೊರತುಪಡಿಸಿ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಭಗವಂತನ ಕಥಾಶ್ರವಣದಲ್ಲಿ ವಿಶೇಷವಾದಂತಹ ರತಿ, ಆಸಕ್ತಿ, ಕಾಮ ಅನ್ನುವಂಥದ್ದು ಬಂದೇ ಬರುತ್ತೆ. ಈ ಕಥೆಗಳನ್ನು ಹೇಳಿ ಯಾಕೆ ಈ ಭಗವಂತನ ಕಥೆಗಳನ್ನು ಯಾಕೆ ಹೇಳ್ಬೇಕು? ಅದಕ್ಕೆ ಈಗ ತಾನೇ ಪಾಠಕ್ಕಿಂತ ಮುಂಚೆ ಯಾವುದೇ ಒಂದು ಸ್ತೋತ್ರವನ್ನು ಹೇಳಿದ್ರು ಕೂಡ ಅಲ್ಲಿ ಕೊನೆಗೆ ಒಂದು ಫಲಶ್ರುತಿಯನ್ನು ಹೇಳ್ತಾರಲ್ಲ, ಯಾಕೆ ಅಂತ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಇಲ್ಲೂ ಪರೀಕ್ಷಿತ ರಾಜ ಒಂದು ಹಿಂಟ್ ಕೊಡ್ತಾ ಇದ್ದಾನೆ. ಈ ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅಂದ್ರೆ ಇಷ್ಟೇ ಕಾರಣ. ಯಾರಿಗೆ ಈ ಸಂಸಾರದ ಸಾಗರವನ್ನ ದಾಟಬೇಕು ಅಂತಿದೆಯೋ, ಈ ಸಂಸಾರದ ಸಾಗರವನ್ನ ದಾಟಬೇಕು ಅಂತ ನಮ್ಗೆ ಯಾರಿಗೂ ಇಲ್ಲ. ಅದು ಹೋಗ್ಲಿ, ಜೀವನದಲ್ಲಿ ಬರುವಂತಹ ಅನೇಕ ಅಹಿತಕರವಾದಂತಹ ಘಟನೆಗಳು ನಮ್ಮ ಜೀವನದಲ್ಲಿ ಏನು ಘಟಿಸತ್ತೋ ಆ ಘಟನೆಗಳಿಂದಾಗಿ ನಮ್ಮ ಮನಸ್ಸಿಗೆ ಬಹಳ ವ್ಯಥೆ ಆಗಬಾರದು, ಅಥವಾ ಇನ್ನೊಬ್ಬರಿಂದ ನಮಗ್ ಆಗಬಹುದಾದ ದೊಡ್ಡ ದೊಡ್ಡ ಆಪತ್ತುಗಳು ಅಂತ ಯಾವ್ದಿವೆಯೋ ಅದು ಯುದ್ಧನೇ ಮಾಡ್ಬೇಕು ಅಂತಿಲ್ಲ. ನಮ್ಮ ಮೈ ಮೇಲೆ ಬಂದು ಯುದ್ಧವನ್ನು ಮಾಡಿ ನಾನು ನಿನ್ನನ್ನು ಕೊಂದು ಹಾಕ್ಬಿಡ್ತೇನೆ ಅಂತ ಅಸ್ತ್ರಶಸ್ತ್ರಗಳನ್ನು ಹಿಡಿದುಕೊಂಡು ಬಂದು ಜಗಳಾಡ್ಬೇಕು ಅಂತ ಏನೂ ಇಲ್ಲ. ಯಾವುದೋ ರೀತಿಯಿಂದಾಗಿ ಇನ್ನೊಬ್ರು ಕೆಲಸದಲ್ಲಿ ಅಥವಾ ನಮ್ಮ ಯಾವುದೇ ವಿಧವಾದಂತಹ ಉನ್ನತವಾದಂತಹ ದಾರಿಗೆ ಅಡ್ಡಲಾಗಿ ಎಂತಹದ್ದೇ ಹಿರಿದಾದ ವ್ಯಕ್ತಿಗಳಿದ್ರು, ಎಂತಹ ಬಲಶಾಲಿಗಳೇ ಆಗಿದ್ರು, ಭಗವಂತನ ಬಲ ನಮ್ಮಲ್ಲಿ ಇದೆ ಅಂತಾದ್ರೆ ಎಂತಹ ದೊಡ್ಡದಾದಂತಹ ಕ್ಲಿಷ್ಟಕರವಾದ ಸನ್ನಿವೇಶಗಳನ್ನು ಕೂಡ ಅನಾಯಾಸವಾಗಿ ದಾಟಬಹುದು ಅನ್ನೋದನ್ನ, ಇದರ ಫಲ, ಭಗವಂತನ ಕಥೆಯನ್ನು ಕೇಳುವುದರ ದೊಡ್ಡ ಫಲ ಯಾವುದು ಅಂದ್ರೆ ಜೀವನದ ಯಾವುದೇ ಕಷ್ಟಗಳಿರಬಹುದು, ಆ ಎಲ್ಲ ಕಷ್ಟಗಳನ್ನು ಕೂಡ ಭಗವಂತನ ಕಥೆಯನ್ನು ಕೇಳಿದ ಕ್ಷಣದಲ್ಲಿ ನಾವು ದಾಟಬಹುದು, ಆ ಕಷ್ಟಗಳಿಂದ ಮುಕ್ತರಾಗಬಹುದು. ಅದು ಇದರ ಫಲ. ಹೌದಾ? ಯಾರಪ್ಪ ಆಗಿದ್ದಾರೆ ಅಂತ ಮತ್ತೆ ಪರೀಕ್ಷಿತ ರಾಜನನ್ನ ಕ್ವಶನ್ ಮಾಡಬಾರ್ದು. ಯಾಕೆ ಅಂದ್ರೆ ಎಲ್ಲಾದ್ರೂ ಇದರಿಂದ ನಾವೆಲ್ಲರೂ ಹಾಗೆ ನಾವು ಪ್ರಯೋಗ ಮಾಡ್ತೇವೆ, ಬಂದ್ ತಗೊಳ್ಳಿ ಅಂತಂದ್ ಹೇಳಿದ್ರೆ ತಗೊಳ್ಳೋದಿಲ್ಲ. ಯಾಕೆ ನಾವ್ಯಾಕೆ ಬಲಿಪಶುಗಳಾಗ್ಬೇಕು, ಅಥವಾ ಸೈಡ್ ಎಫೆಕ್ಟ್ ಆಗಿ ಹೋಗ್ಬಿಟ್ರೆ ಅಂತ ಯೋಚನೆ ಇರೋದ್ರಿಂದ ನಾವು ಅದರಲ್ಲಿ ಪ್ರವೃತ್ತಿ ಆಗೋದಿಲ್ಲ. ಯಾರಿಗಾದ್ರೂ ಒಂದ್ 4 ಜನಕ್ಕೆ ಪ್ರಯೋಗ ಮಾಡಿ ಅವ್ರು ಈ ಔಷಧವನ್ನು ತಗೊಂಡು ಬದುಕುಳಿದ್ರೆ ಅವ್ರಿಗೆ ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಆಮೇಲೆ ನಾವು ತಗೋತೇವೆ ಅಂತ ಹೇಳ್ತೇವಲ್ಲ, ಹಾಗೆ ಇಲ್ಲಿ ಕೂಡ ಆಯ್ತಪ್ಪ ಕೃಷ್ಣನ ಕಥೆಯನ್ನು ಕೇಳಿ ದೊಡ್ಡ ಕಷ್ಟದಿಂದ ಪಾರಾದವರು ಯಾರಿದ್ದಾರೆ ಹೇಳೋನು ಅಂತ ನಮ್ಮನ್ನು ಕೇಳಬಹುದು. ಅದಕ್ಕೆ ಪರೀಕ್ಷಿತ ರಾಜ ತಾನೇ ಹೇಳ್ತಾ ಇದ್ದಾನೆ, ತನ್ನ ವಂಶಜರಾದಂತಹ ಪಾಂಡವರು ಕೃಷ್ಣನ ಅನುಗ್ರಹದಿಂದ ದೊಡ್ಡ ವಿಪತ್ತಿನಿಂದ ಪಾರಾಗಿದ್ದಾರಪ್ಪ. ಯಾರ್ಯಾರ ಜೊತೆಯಲ್ಲಿ ಗೆದ್ದಿದ್ದಾರೆ ಗೊತ್ತೋ? 18 ದಿವಸದ ದೊಡ್ಡ ಯುದ್ಧದಲ್ಲಿ ಭೀಷ್ಮರಂತಹ ಅತಿರಥ ಮಹಾರಥರನ್ನ, ಭೀಷ್ಮರು ಅಂತಂದು ಹೇಳಿದ್ರೆ ದೇವತೆಗಳು ಕೂಡ ಭೀಷ್ಮ ನಿಂತು ಯುದ್ಧ ಮಾಡ್ಲಿಕ್ಕೆ ಅಂತ ಅಂಜುತ್ತಾ ಇತ್ತು. ಪರಶುರಾಮದಿಂದ ದೇವರಿಂದಾಗಿ 325ಕ್ಕೂ ಅಧಿಕ ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದವರು ಅವರು. ದೇವಲೋಕದಲ್ಲಿ ಹೋಗಿ ಅಧ್ಯಯನವನ್ನು ಮಾಡಿಕೊಂಡು ಬಂದಂತಹ ಅಸಾಧಾರಣ ವ್ಯಕ್ತಿತ್ವ ಇರುವವರು. ಪ್ರಾಯಶಃ ತಮ್ಮ 700 ವರ್ಷಗಳ ಜೀವನದಲ್ಲಿ 525 ವರ್ಷದ ಜೀವನವನ್ನ ಕೇವಲ ಅಧ್ಯಯನಕ್ಕೋಸ್ಕರ ಅಂತ ಮೀಸಲಾಗಿ ಇಟ್ಟಂತಹ ಮಹಾನುಭಾವರು.
ಪರಶುರಾಮ ದೇವರಿಂದ ಸಾಕ್ಷಾತ್ತಾಗಿ ವಿದ್ಯೆಯನ್ನು ಉಪದೇಶ ಪಡೆದವರು ಅವರು. ನಮ್ಮ ಮನಸ್ಸಿಗೆ ನಿಯಾಮಕರಾದಂತಹ ರುದ್ರದೇವರು ಸಾಕ್ಷಾತ್ತಾಗಿ ಅಶ್ವತ್ಥಾಮನಾಗಿ ಬಂದು ಕೌರವರ ಸೈನ್ಯದಲ್ಲಿ ನಿಂತಿದ್ದಾರೆ. ದ್ರೋಣಾಚಾರ್ಯರು ಸಾಕ್ಷಾತ್ ಪಾಂಡವರಿಗೆಲ್ಲರಿಗೂ ಕೂಡ ಶಸ್ತ್ರವಿದ್ಯೆಯನ್ನ ಅಸ್ತ್ರವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಮಹಾನುಭಾವರು. ಅವರು ಕೌರವರ ಸೈನ್ಯದಲ್ಲಿ ನಿಂತಿದ್ದಾರೆ. ಅದರ ಜೊತೆಯಲ್ಲಿ ದುರ್ಯೋಧನ, ದುಶಾಸನನೆ ಮೊದಲಾದಂತಹ ಧೃತರಾಷ್ಟ್ರನ 100 ಜನ ಸೇರಿಕೊಂಡಿದ್ದಾರೆ. ಈ ಸೈನ್ಯವನ್ನೇ ಎದುರಿನಲ್ಲಿ ನಿಂತು ನೋಡಿದರೆ ಹೃದಯ ಸ್ತಂಭನವಾಗಿ, ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಎದುರುಗಡೆ ಸೈನ್ಯದಲ್ಲಿರೋರು ಸತ್ತೇ ಹೋಗ್ಬಿಡ್ಬೇಕು. ಆ ತರದ ಘೋರವಾದಂತಹ 11 ಅಕ್ಷೌಹಿಣಿ ಸೈನ್ಯ ಕೌರವರ ಪಕ್ಷದಲ್ಲಿದೆ. ಎಂತಹ ಅದ್ಭುತವಾದ ಸೈನ್ಯ ಇರಬೇಕು. ಸಮುದ್ರವನ್ನ ನಾವು ಈಜಿ ದಾಟ್ತೇವೆ ಅಂತ ಹೇಳಿದ್ರೆ ಸಾಧ್ಯವೋ? ಆಗೋದಿಲ್ಲ. ಯಾಕೆ? ಅದರಲ್ಲೆಲ್ಲ ದೊಡ್ಡ ದೊಡ್ಡ ಮೀನುಗಳು, ತಿಮಿಂಗಿಲಗಳು, ಮಹಾ ಘಟಾನುಘಟಿಯಾದಂತಹ ಜಲಚರ ಪ್ರಾಣಿಗಳು ಅದರಲ್ಲಿ ಇರತ್ತೆ. ಕರೆಂಟ್ ಫಿಶ್ ಅಂತ ಬೇರೆ ಇರತ್ತೆ. ಮುಟ್ಬಿಟ್ರೆ ಶಾಕ್ ಹೊಡೆದ್ಬಿಟ್ಟು ಮುಟ್ಟಿದವರು ಆ ಕ್ಷಣದಲ್ಲಿ ಏನೇ ಮೃತರಾಗಿ ಹೋಗ್ಬಿಡ್ತಾರೆ. ಹೈ ಟೆನ್ಷನ್ ವಾಯರ್ ಮುಟ್ಬಿಟ್ರು ಅಂತಂದ್ರೆ ಹೇಳಿದ್ರೆ ಕರೆಂಟ್ ಹೊಡೆದ ಕಾಗೆ ಹಾಗೆ ಹೇಗೆ ಅದು ಕೆಳಗಡೆ ಬೀಳತ್ತೋ, ಕಾಗೆ ಮುಂತಾದ ಪಕ್ಷಿಗಳು ಹಾಗೆ ಅಲ್ಲಿ ಮುಟ್ಟಿದ ತಕ್ಷಣದಲ್ಲಿ ಮೃತರಾಗಿ ಹೋಗ್ಬಿಡ್ತೇವೆ. ನಾವು ನೋಡದೇ ಇರುವ, ಕೇಳದೇ ಇರುವಂತಹ ದೊಡ್ಡ ದೊಡ್ಡ ಅಪಾಯಕಾರಿಯಾದಂತಹ ಜಲಚರ ಪ್ರಾಣಿಗಳು ಸಮುದ್ರದ ಮಧ್ಯದಲ್ಲಿರತ್ತೆ. ಹಾಗಾಗಿ ಈಜಿ ಅದನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೇನ ಕೌರವರ ಸೈನ್ಯ ಅನ್ನುವಂಥದ್ದು ಅತಿರಥ ಮಹಾರಥರೆಂಬಂತಹ, ಅತಿರಥರು ಅಂತಂದ್ರೆ ಸಾವಿರಾರು ಜನರ ಎದುರುಗಡೆಯಲ್ಲಿ ನಿಂತು ಒಬ್ಬನೇ ಹೋರಾಡುವ ಸಾಮರ್ಥ್ಯವುಳ್ಳವರು. ಮಹಾರಥ ಅಂತಂದು ಹೇಳಿದ್ರೆ 10,000 ಸೈನ್ಯ ಎದುರುಗಡೆಯಲ್ಲಿ ಶಸ್ತ್ರ ಸಮೇತವಾಗಿ ಬರುವಂತಹ ಸಂದರ್ಭದಲ್ಲಿ ಆ 10,000 ಜನರನ್ನು ಕೂಡ ಏಕಾಕಿಯಾಗಿ ನಿಂತು ಎದುರಿಸುವ ಸಾಮರ್ಥ್ಯ ಇರುವ ವ್ಯಕ್ತಿಯನ್ನ ಮಹಾರಥ ಅಂತ ಕರೀತಾರೆ. ಏಕೋ ದಶಸಹಸ್ರಾಣಾಂ ಯೋಧಯೇ ದ್ಯಸ್ ಧನ್ವಿನಾಂ ಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ ಅಂತ ಭಾರತದಲ್ಲಿ ಬರುತ್ತೆ. ಗೀತಾ ತಾತ್ಪರ್ಯ, ಗೀತಾ ವಿವೃತಿ ಮುಂತಾದ ಗ್ರಂಥಗಳಲ್ಲಿ ಹೇಳ್ತಾರೆ. ಒಬ್ಬನೇ ದಶಸಹಸ್ರಾಣಾಂ, 10,000 ಜನರ ಎದುರಿನಲ್ಲಿ ಒಬ್ಬನೇ ನಿಂತುಕೊಂಡು ಯುದ್ಧವನ್ನು ಮಾಡುವಂತಹ ಸಾಮರ್ಥ್ಯ ಯಾರಿಗಿದೆನೋ ಅವರೆಲ್ಲ ಅಸ್ತ್ರ ಸಜ್ಜಿತರಾಗಿರ್ತಾರೆ. ಅವರು ಬಾಣವನ್ನು ಬಿಡಬಹುದು, ಯಾವುದರಿಂದಲಾದ್ರೂ ಪ್ರಯೋಗ ಮಾಡಬಹುದು. ಇವನು ಒಬ್ಬನೇ ಏಕಾಕಿಯಾಗಿ ನಿಂತು ಅವರ ಇಡೀ ಸೈನ್ಯವನ್ನ ಸಂಹಾರ ಮಾಡುವ ಸಾಮರ್ಥ್ಯ ಯಾರಿಗಿದೆಯೋ ಅವನನ್ನ ಮಹಾರಥ ಅಂತ ಕರೀತಾರೆ. ಭೀಮಸೇನ ದೇವರು ಇಂತಹ ಮಹಾರಥರ 100 ಜನರನ್ನು ಒಬ್ಬರೇ ಚಂಡಾಡ್ತಾ ಇದ್ರು ಅಂತ ಈ ಮಹಾಭಾರತದಲ್ಲಿ ಬರುತ್ತೆ. ಭೀಮಸೇನ ದೇವರ ಸಾಮರ್ಥ್ಯ ಅಂತಹದ್ದು. ಇರ್ಲಿ, ಇಂತಹ ದೊಡ್ಡ ದೊಡ್ಡ ಕೌರವರ ಸೈನ್ಯವೆಂಬ ಸಾಗರದಲ್ಲಿ ಅತಿರಥ ಮಹಾರಥಗಳೆಂಬಂತಹ ತಿಮಿಂಗಲಗಳೆಲ್ಲ ಇದ್ವು. ಅವುಗಳೆಲ್ಲ ಇದ್ರೂ ಪಾಂಡವರು 7 ಅಕ್ಷೌಹಿಣಿ ಸೈನ್ಯವನ್ನು ಇಟ್ಟುಕೊಂಡು ಅಷ್ಟು ದೊಡ್ಡದಾದ ಸೈನ್ಯ, ಮತ್ತು ಆ ಸೈನ್ಯದಲ್ಲಿರುವವರು ಮಹಾಪರಾಕ್ರಮಿಗಳಾದವರು, ಯಾರೋ ಸುಮ್ಮನೆ ಜೋಳು ಕಾಳುಗಳಂಥವ್ರು ಆ ಯುದ್ಧದಲ್ಲಿ ಸೇರಿದವರಲ್ಲ. ಅಂತಹ ಮಹಾನುಭಾವರನ್ನ ಇವರು ಯಾರ ಬಲವನ್ನಿಟ್ಟುಕೊಂಡು ಅನಾಯಾಸವಾಗಿ ಗೆದ್ಬಿಟ್ರು. ಅನಾಯಾಸವಾಗಿ ಅನ್ನೋದಕ್ಕೆ ಹೇಗೆ ಉತ್ತರ ಕೊಡ್ತಾರೆ ಅಂತಂದ್ರೆ, ಈಗ ಸಮುದ್ರವನ್ನು ದಾಟೋದು ಬಹಳ ಕಷ್ಟ. ಆದ್ರೆ ಆಕಳಿನ ಕರುವಿನ ಹೆಜ್ಜೆ ಇದೆ. ಆಕಳಿನ ಕರುವಿನ ಹೆಜ್ಜೆ ಅಂತಂದ್ರೆ ಅದು ಎಷ್ಟಿದ್ದಿತ್ತು, ನಿಮ್ಮ ಒಂದು ಕಿರುಬೆರಳಿನಷ್ಟು ದೊಡ್ಡ ಗಾತ್ರದ ಇದೇ ಇರಬಹುದು, ಹೆಜ್ಜೆ ಇರಬಹುದು. ಆ ಕಿರುಬೆರಳಿನ ಹೆಜ್ಜೆಯ ಗಾತ್ರದಷ್ಟು ಮಾತ್ರ ದೊಡ್ಡದಾಗಿರುವಂತಹ ಆ ಕರುವಿನ ಹೆಜ್ಜೆಯ ಗುರುತುಗಳನ್ನ ನಾವು ದಾಟ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟೆವು? ಪ್ರಯತ್ನವೇ ಇಲ್ಲ, ಅನಾಯಾಸವಾಗಿ ಅದನ್ನ ದಾಟಿ ಬಿಡುತ್ತೇವೆ. ಸುಲಲಿತ ಅದೇನ್ ದಾಟೋದು ಶ್ರಮ ಏನದು? ಅದನ್ನ ನಾವಲ್ಲ, ಗರುಡ ಏನಾದ್ರೂ ದಾಟ್ತಾ ಇದೆ ಅಂತ ಆದ್ರೆ ಹೀಗೆ ಅನಾಯಾಸವಾಗಿ ಅದನ್ನ ದಾಟಿ ಬಿಡುವಂತೆ ಕೌರವರು ಕೂಡ ಅನಾಯಾಸವಾಗಿ ಆ ದೊಡ್ಡ ಕೌರವರ ಸೈನ್ಯವನ್ನ ಪಾಂಡವರು ಯಾರ ಸಹಾಯ ಬಲದಿಂದಾಗಿ ಯಾವುದೇ ಕ್ಲೇಶವಿಲ್ಲದೇನೆ ಅನಾಯಾಸವಾಗಿ ದಾಟಿಬಿಟ್ರು. ಅಂತಹ ಹಾಗಾದ್ರೆ ದೊಡ್ಡ ಸಮುದ್ರವನ್ನು ದಾಟಬೇಕು ಅಂದ್ರೆ ಕಷ್ಟ ಇದೆ. ಗಟ್ಟಿಮುಟ್ಟಾದಂತಹ ದೋಣಿ ಅಥವಾ ಹಡಗು ಇವರ ಸಹಾಯಕ್ಕಿದೆ ಅಂತಂದ್ರೆ ಎಂತಹ ದೊಡ್ಡದಾದ ಸಮುದ್ರವನ್ನು ದಾಟಬಹುದು.
ಎಲ್ಲ ಕಡೆಯಲ್ಲಿ ಮುಳ್ಳುಗಳು, ಕಲ್ಲು ಇವೆಲ್ಲ ಇದೆ ಅಂತ ಅಂದುಕೊಂಡು ನಾವು ಹೋಗುವ ದಾರಿಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ನಾವು ಹೋಗೋ ದಾರಿಯಲ್ಲೆಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಆಗಿ ಇಟ್ಟಿರ್ಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಕಾಲಿಗೆ ಗಟ್ಟಿಯಾದ ಪಾದರಕ್ಷೆಗಳನ್ನು ಧರಿಸಿಕೊಂಡು ಎಂತಹ ಕಲ್ಲು ಮುಳ್ಳಿನ ಪ್ರದೇಶದಲ್ಲೂ ಕೂಡ ಸಂಚಾರ ಮಾಡಬಹುದಾದಂತಹ ಪಾದರಕ್ಷೆಗಳನ್ನ ಹಾಕಿಕೊಂಡು ನಾವು ತೆರಳಿ ಬಿಡ್ತೇವೆ. ಹೇಗೋ ಅದೇ ರೀತಿಯಾಗಿ ದೊಡ್ಡ ಸಮುದ್ರವನ್ನ ದಾಟಬೇಕು ಅಂತಂದ್ರೆ ಕೈಯಿಂದ ಬೀಸಿ ಈಜಿ ಅದನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ತೇವೆ, ಅದನ್ನ ದಾಟಬೇಕು ಅನ್ನೋ ಉದ್ದೇಶದಿಂದಾಗಿ ನಾವು ದೋಣಿಯನ್ನ, ಗಟ್ಟಿಯಾದ ದೋಣಿಯನ್ನ ಇಟ್ಟುಕೊಂಡು ಆ ದೋಣಿಯ ಮುಖಾಂತರವಾಗಿ ಸಮುದ್ರವನ್ನು ದಾಟಿ ಬಿಡ್ತೇವೆ. ಅದರಂತೆಯೇ ಯಾವ ಕೃಷ್ಣನೆಂಬಂತಹ ದೋಣಿಯನ್ನಿಟ್ಟುಕೊಂಡು ನನ್ನ ತಾತಂದಿರಾದಂತಹ ಅಜ್ಜಂದಿರಾದಂತಹ ಪಾಂಡವರು ಕೌರವರ ಸೈನ್ಯವೆಂಬಂತಹ ದೊಡ್ಡ ಸಾಗರವನ್ನ ರಣರಂಗದಲ್ಲಿ ಅನಾಯಾಸವಾಗಿ ದಾಟಿ ಬಿಟ್ಟಿದ್ದಾರೋ ಅಂತಹ ಕೃಷ್ಣನ ಕಥೆಯನ್ನು ಹೇಳಿ. ಅಷ್ಟೇ ಅಲ್ಲ, ಮೊದಲನೇ ಸ್ಕಂದದಲ್ಲಿಯೇ ಶುಕಾಚಾರ್ಯರು ಹೇಳಿದ್ರು, ಇವನು ಕೇಳಿ ತಿಳಿದಿದ್ದ. ಯುದ್ಧದ ಕೊನೆಯ ದಿವಸದಲ್ಲಿ ಪಾಂಡವರ ಶಿಬಿರವನ್ನ ಹೊಕ್ಕು ಅಲ್ಲಿದ್ದಂತಹ ಎಲ್ಲ ಪಾಂಡವರ ಮಕ್ಕಳನ್ನ ಕೊಂದಂತಹ ಪರಶುರಾಮ ದೇವರು ಪಲಾಯನ ಮಾಡುವ ಸಂದರ್ಭದಲ್ಲಿ ಪಾಂಡವರು ಅಟ್ಟಿಸಿಕೊಂಡು ಹೋದಾಗ, ಯುದ್ಧವಾದಾಗ ಬ್ರಹ್ಮ ಶಿರೋಸ್ತ್ರವನ್ನ ಬಿಟ್ಟು ಪಾಂಡವರ ಸಂತಾನವೆಲ್ಲವೂ ಕೂಡ ನಾಶವಾಗಿ ಹೋಗ್ಲಿ ಅಂತ ಅಭಿಮಂತ್ರಿಸಿ ಮನಸ್ಸಿನಲ್ಲಿ ಯೋಚಿಸಿ ಆ ಅಸ್ತ್ರವನ್ನು ಬಿಟ್ಟಾಗ ಅಭಿಮನ್ಯುವಿನ ಮಡದಿಯಾದಂತಹ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಡದಿಯಾದಂತಹ ಉತ್ತರೆ, ಆ ಉತ್ತರೆಯ ಗರ್ಭದಲ್ಲಿ ಇದ್ದಂತಹ ಪರೀಕ್ಷಿತ ರಾಜ ನಾನು ಆ ಅಸ್ತ್ರದ ತಾಪಕ್ಕೆ ನೊಂದು ಬೆಂದು ಒಳಗಡೆಯಲ್ಲಿ ಮೃತನಾಗಿ ಹೋಗ್ತಾ ಇದ್ದೆ. ಕುರುವಂಶದ ಕೊನೆಯ ಕುಡಿಯೂ ಆಗಿದ್ದೆ. ಅಂತಹ ನನ್ನನ್ನ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಬರೀ ನನ್ನನ್ನಷ್ಟೇ ರಕ್ಷಣೆ ಮಾಡಿದ್ದಾನೆ ಅಂತಲ್ಲ, ಪಿತಾಮಹಾಯೇ ಸಮರೇ ಅಮರಂಜಯೈಹಿ ದೇವವ್ರತಾದ್ಯಾತಿ ರಥೈಸ್ತಿಮಿಂಗಿಲೈಹಿ ದುರತ್ಯಯಂ ಕೌರವ ಸೈನ್ಯ ಸಾಗರನ್ ಕೃತ್ವಾ ಅಥರತನ್ ವತ್ಸಪದಂ ಸ್ಮ ಯತ್ಪ್ಲವಾಹ. ತುಂಬಾ ಚಿಕ್ಕ ಹಸುವಿನ ಕರುವಿನ ಹೆಜ್ಜೆಯನ್ನ ದಾಟುವಂತೆ, ಗಟ್ಟಿಯಾದ ದೋಣಿಯಿಂದಾಗಿ ಸಮುದ್ರವನ್ನ ದಾಟುವಂತೆ ಅನಾಯಾಸವಾಗಿ ಭೀಷ್ಮಾಚಾರ್ಯರೇ ಮೊದಲಾದ ಮಹಾರಥಿಗಳು ಇದ್ದಂತಹ ಆ ಕೌರವರ ಸೈನ್ಯವನ್ನ ನನ್ನ ವಂಶದಲ್ಲಿ ಬಂದಂತಹ ಪಾಂಡವರು ಹೇಗೆ ಅನಾಯಾಸವಾಗಿ ದಾಟಿದ್ದಾರೋ, ಯಾರ ಅನುಗ್ರಹ ಬಲದಿಂದಾಗಿ, ಆ ಕೃಷ್ಣನ ಕಥೆಯನ್ನು ಹೇಳು. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರುಪಾಂಡವಾನಾಂ ಜುಗೋಪ ಕುಕ್ಷಿಂ ಗತ ಆತ್ತ ಚಕ್ರಹ ಮಾತುಶ್ಚ ಮೇಯ ಶರಣಂಗತಾಯಾಹ. ನನ್ನ ತಾಯಿ ಗರ್ಭದಲ್ಲಿ ನನ್ನನ್ನ ಧರಿಸಿದ್ದಾಳೆ, ಕೃಷ್ಣನನ್ನ, ನನ್ನ ಮಗುವನ್ನ ರಕ್ಷಿಸುವಂತ ಹಲಬುತ್ತಾ ಇದ್ದಾಳೆ. ಅವಳ ಮಾತುಗಳನ್ನ ಕೇಳಿ ದ್ರೌಣಿ ಅಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ, ದ್ರೌಣಿ ಅಂತಂದ್ರೆ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮಾಚಾರ್ಯರ ಅಸ್ತ್ರದ ಸಂಪರ್ಕದಿಂದಾಗಿ ಜರ್ಜರಿತವಾದಂತಹ ನನ್ನ ಶರೀರವನ್ನ ಗತ ಆತ್ತ ಚಕ್ರಹ, ಕೈಯಲ್ಲಿ ಚಕ್ರವನ್ನು ಧರಿಸಿ ಯಾರು ನನ್ನನ್ನ ರಕ್ಷಿಸಿದ್ದಾರೋ ಆ ಕೃಷ್ಣನ ಕಥೆಯನ್ನೇ ಹೇಳು. ಬರೀ ನನ್ನ ಅಜ್ಜಂದಿರು ನನ್ನನ್ನ ರಕ್ಷಣೆ ಮಾಡಿದ್ದಾನೆ, ಹಾಗೆ ಒಬ್ಬೊಬ್ಬ ಫ್ಯಾಮಿಲಿಗೆ, ಒಬ್ಬೊಬ್ಬರ ವಂಶಕ್ಕೆ ಯಾರೋ ಒಬ್ರು ಉದ್ಧಾರಕರು ಅಂತ ಇದ್ದೇ ಇರ್ತಾರೆ. ಇಲ್ಲಪ್ಪ, ನಮ್ಮ ಅಜ್ಜ ಅವರು ತುಂಬಾ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ತಾವು ಬಹಳ ಪರಿಶ್ರಮ ವಹಿಸಿ ಬಹಳ ಕಷ್ಟದಿಂದಾಗಿ ಈ ಕುಟುಂಬವನ್ನ ಕಟ್ಟಿದ್ದಾರೆ. ನಮ್ಮ ತಂದೆ ತಾಯಿಯಂದಿರು ಬಹಳ ಕಷ್ಟದಲ್ಲಿ ಜೀವನವನ್ನು ನಡೆಸಿ ನಮಗೋಸ್ಕರವಾಗಿ ಜೀವನವನ್ನ ಸಾಗಿಸಿದ್ದಾರೆ. ಅವರಿಂದ ನಾವು ಬಹಳ ಉಪಕೃತರಾಗಿದ್ದೇವೆ. ಪ್ರತಿಯೊಬ್ಬರ ಮನೆಯಲ್ಲೂ ಈ ತರದ ಕಥೆಗಳಿದ್ದೇವೆ. ಕೃಷ್ಣನು ಕೂಡ ತನ್ನ ಅಳಿಯನ, ಯಾಕೆ ಅಂತಂದ್ರೆ ಸುಭದ್ರೆಯ ಮಗ, ತನ್ನ ತಂಗಿಯ ಮಗ ಅಭಿಮನ್ಯು, ಅಭಿಮನ್ಯುವಿನ ಸೊಸೆ, ತನ್ನ ಮೊಮ್ಮಗನ ಸೊಸೆ, ತನ್ನ ಮೊಮ್ಮಗನ ಹೆಂಡತಿಯ ಗರ್ಭದಲ್ಲಿದ್ದಂತಹ ಮಗುವನ್ನ ಕೃಷ್ಣ ರಕ್ಷಣೆ ಮಾಡಿದ್ದಾನೆ.
ತನ್ನ ತಂಗಿಯ ಗಂಡ ಅರ್ಜುನನ ಸೈನ್ಯವನ್ನ ಕೃಷ್ಣ ಅನಿವಾರ್ಯವಾಗಿ ರಕ್ಷಣೆ ಮಾಡ್ಬೇಕಾಯ್ತು. ಬಂಧು ಅವನು, ಬಾಂಧವರಿಗೆ ಅನುಕೂಲವನ್ನು ಎಲ್ಲರೂ ಮಾಡ್ತಾರೆ. ಆಗ ಜರಾಸಂಧನ ಕಥೆಯನ್ನು ಹೇಳಬೇಕಾಗತ್ತೆ. ಯಾಕೆ ಜರಾಸಂಧ, ದುರ್ಯೋಧನ, ದುಶಾಸನ, ಶಿಶುಪಾಲ ಇವೆಲ್ಲರಿಗೂ ಯಾವ್ಯಾವ್ದೋ ಸಂದರ್ಭದಲ್ಲಿ ಉಪಕಾರ ಮಾಡಿದ್ದಾನೆ. ಅವರವರ ಸಂಬಂಧಿಗಳಿಗೆ ಅವರೆಲ್ಲರೂ ಉಪಕಾರ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣನ ಕಥೆಯನ್ನೇ ಯಾಕೆ ಹೇಳ್ಬೇಕು? ಬರೀ ತನ್ನವರಿಗೆ ಮಾತ್ರ, ತನ್ನ ಸಂಬಂಧಿಗಳಾಗಿ ಆ ಜನ್ಮದಲ್ಲಿ ಹುಟ್ಟಿದವರಿಗೆ ಮಾತ್ರ ಪರಮಾತ್ಮ ಉಪಕಾರವನ್ನು ಮಾಡ್ತಾ ಇರೋದಲ್ಲ. ಪ್ರತಿಯೊಬ್ಬ ದೇಹಿಗಳ, ಪ್ರತಿಯೊಬ್ಬ ಜೀವರ ಒಳಗಡೆಯಲ್ಲೂ ಕೂಡ, ನಮ್ಮ ಶರೀರದ ಒಳಗಡೆಯಲ್ಲಿ ಪರಮಾತ್ಮ ಬಿಂಬರೂಪದಿಂದ ಇರ್ತಾನೆ. ಬಿಂಬರೂಪದಿಂದ ಇರ್ತಾನೆ ಅಂತಂದ್ ಹೇಳಿದ್ರೆ, ನಾವು ಯಾವ ರೀತಿಯಾಗಿ ಇರ್ತೇವೋ ನಮ್ಮ ಆ ರೀತಿಯಾದ ಇರುವಿಕೆಗೆ ಪರಮಾತ್ಮನ ಆ ರೀತಿಯಾದ ಇರುವಿಕೆ ಕಾರಣ. ಉದಾಹರಣೆಗೆ, ನಾವು ಗಣಪತಿಯನ್ನ ಗಜಮುಖನನ್ನಾಗಿ ಚಿಂತನೆ ಮಾಡ್ತೇವೆ. ಯಾಕೆ ಗಣಪತಿಗೆ ಗಜಮುಖ ಬಂತು? ನೀವೆಲ್ಲ ಕತೆ ಹೇಳಿಬಿಡ್ತೀರಿ. ಅವನು ಏನದು ಪಾರ್ವತಿ ಸ್ಥಾನಕ್ಕೆ ಹೋದಾಗ ಬಾಗ್ಲು ಹಾಕೊಂಡಿದ್ದಿಲ್ಲ, ರುದ್ರದೇವರು ಬರ್ತೇನೆ ಅಂತಂದ್ರೆ ತಲೆ ಕತ್ತರಿಸಿ. ಈ ಕಥೆ ಇಲ್ಲ ಅಂತ ಹೇಳೋದಿಲ್ಲ, ಇದೆ. ಆದ್ರೆ ಅಷ್ಟೇ ಅಲ್ಲ, ಉಪನಿಷತ್ತಿನ ಕಥೆಗಳಿಗೆ ಅಷ್ಟೇ ಅರ್ಥ ಇರೋದಿಲ್ಲ. ಗಣಪತಿಯ ತಲೆ ಗಜಮುಖವಾಯಿತು. ಯಾಕೆ ಅಂತಂದ್ರೆ ಗಜಮುಖನಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿದ್ದಾರೆ. ಗಣಪತಿಯ ಬಿಂಬರೂಪಿಯಾದಂತಹ ಪರಮಾತ್ಮನ ಶರೀರ ಯಾವ ರೀತಿಯಲ್ಲಿದೆಯೋ ಆ ರೀತಿಯಾಗಿ ಧ್ಯಾನ ಮಾಡುವ ಅವನ ಪ್ರತಿಬಿಂಬನಾದಂತಹ ಗಣಪತಿಯ ಶರೀರವೂ ಕೂಡ ಅದೇ ರೀತಿಯಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಜೀವರ ಒಳಗಡೆಯಲ್ಲಿ ಪರಮಾತ್ಮ ಬಿಂಬರೂಪದಿಂದ ನೆಲೆ ನಿಂತು, ಹೊರಗಡೆಯಲ್ಲಿ ನಾವು ಉಪಯೋಗ ಪಡಿತಾ ಇರುವ ಇಂತಹ ಪ್ರತಿಯೊಂದು ಕಾಲದ ಒಳಗಡೆಯಲ್ಲೂ ಕೂಡ ಆ ಕಾಲದಕ್ಕೆ ನಿಯಾಮಕನಾಗಿ ನಿಂತುಕೊಂಡು ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ಸಾಧನೆಗಳನ್ನ ಮಾಡಿಸಿ, ಒಳ್ಳೆಯ ಕೆಲಸಗಳಾದ್ರೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸಗಳಾದ್ರೆ ಕೆಟ್ಟ ಕೆಲಸ, ಏನು ಮಾಡಿದ್ರೂ ಕೂಡ ಅದು ಪರಮಾತ್ಮನಿಂದಲೇ ಆಗುವಂಥದ್ದು. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಂದ ಕರ್ಮಗಳನ್ನ ಮಾಡಿಸಿ, ಅವ್ರು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಮೋಕ್ಷವನ್ನು ಕೊಡಬಹುದು. ಅವ್ರು ಮಾಡಿದಂತಹ ಕೆಟ್ಟ ಕರ್ಮಗಳಿಗೆ ಅನುಗುಣವಾಗಿ ಸಂಸಾರವನ್ನು ಅಥವಾ ನರಕವನ್ನು ಕೊಡಬಹುದು. ಈ ರೀತಿಯಾಗಿ ಕೊಟ್ಟು ಪ್ರತಿಯೊಬ್ಬ ಜೀವಿಗಳ ಒಳಗಡೆಯಲ್ಲಿ ಉಪಕಾರಿಯಾಗಿ ಪರಮಾತ್ಮ ನಿಂತಿರ್ತಾನೆ. ಅಂತಹ ಪರಮಾತ್ಮ ಕಣ್ಣನ್ ಪ್ರತ್ಯಕ್ಷನಾಗಿ ಬಿಟ್ಟ. ನಮ್ಮ ಹಾಗೆ ಶುಕ್ರ ಶೋಣಿತದ ಸಂಪರ್ಕದಿಂದಾಗಿ, ಸ್ತ್ರೀ ಪುರುಷರ ಸಮಾಗಮದಿಂದಾಗಿ ನಮ್ಮಂತಹ ಪಾಂಚಭೌತಿಕವಾದ ಶರೀರವನ್ನು ಧರಿಸಿ ಹುಟ್ಟಿದವನು ಕೃಷ್ಣನಲ್ಲ. ಆ ಕೃಷ್ಣನ ಹುಟ್ಟು ನಮ್ಮಂತಹ ಸಾಮಾನ್ಯ ಹುಟ್ಟಲ್ಲ, ಅದು ಅಭಿವ್ಯಕ್ತಿ, ತನ್ನನ್ನು ತಾನು ತೋರಿಸಿಕೊಳ್ಳೋದು. ಎಲ್ಲ ಕಡೆಯಲ್ಲಿ ಎಲ್ಲ ರೂಪದಿಂದ ಇರುವ ಪರಮಾತ್ಮ ಆ ಕಾಲದಲ್ಲಿ ಅಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೆ ಅಷ್ಟೇ. ಮೈದೋರಿದ ಆ ಭಗವಂತನ ಕಥೆಗಳನ್ನ ನಮಗೆ ತಿಳಿಸಿಕೊಡಿ. ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿಃ ಪೂರುಷ ಕಾಲರೂಪೈಃ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಮಾಯಾ ಮನುಷ್ಯನು ತನಗೆ ಬೇಕಾದ ಹಾಗೆ ತನ್ನ ಅಮೋಘವಾದ ಶಕ್ತಿಗಳಿಂದಾಗಿ ಅವನ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಅಮೋಘವಾದಂತಹ ಚರಿತ್ರೆಗಳನ್ನ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂಕರ್ಷಣ ಅವತಾರಿಯಾದಂತಹ ಸಾಕ್ಷಾತ್ ಶೇಷದೇವರ ಅವತಾರನಾದಂತಹ ಬಲರಾಮನನ್ನ ರೋಹಿಣಿಯ ಮಗನಾಗಿ ಹುಟ್ಟಿದ. ವಸುದೇವನಿಗೆ ಅನೇಕ ಜನ ಪತ್ನಿಯರಿದ್ರು, ಅದರಲ್ಲಿ ದೇವಕಿ, ರೋಹಿಣಿ ಅನೇಕರು ಇದ್ರು. ಅದರಲ್ಲಿ ರೋಹಿಣಿಯ ಮಗನಾಗಿ ಬಲರಾಮ ಹುಟ್ಟಿದ್ದಾರೆ. ರೋಹಿಣಿಯಲ್ಲಿ ಬಲರಾಮ ದೇವರು, ಗದ, ಸಾರಣ, ದುರ್ಮದ, ವಿಪುಲ, ಧ್ರುವ ಅಂತ ಅನೇಕ ಜನ ಮಕ್ಕಳು ಹುಟ್ಟಿದ್ರು. ದೇವಕಿಯಲ್ಲಿ ಕೀರ್ತಿವಂತ, ಸುಷೇಣ, ಭದ್ರಸೇನ, ರುಜು, ಸಂವರ್ಧನ, ಭದ್ರ, ಬಲರಾಮ, ಕೃಷ್ಣ ಅಂತ ಹೇಳಿದ್ರು. ಹಾಗಾದ್ರೆ ದೇವಕಿಯ ಗರ್ಭದಲ್ಲೂ ಕೂಡ ಬಲರಾಮ ಹುಟ್ಟಿದ್ದಾನೆ, ರೋಹಿಣಿಯ ಗರ್ಭದಿಂದಲೂ ಬಲರಾಮ ಹುಟ್ಟಿದ್ದಾನೆ. ಒಬ್ಬನೇ ಇಬ್ಬರ ಗರ್ಭದಿಂದ ಹುಟ್ಲಿಕ್ಕೆ ಹೆಂಗ್ ಸಾಧ್ಯ?
ಕೌಸಲ್ಯೇ ರಾಮನ ಗರ್ಭದಿಂದ ಹುಟ್ಟಿದ, ಅಲ್ಲ ಕೌಸಲ್ಯ ಗರ್ಭದಿಂದ ರಾಮ ಹುಟ್ಟಿದ. ಆ ರಾಮನೇ ಕೈಕೇಯಿಯ ಅಥವಾ ಸುಮಿತ್ರೆಯ ಗರ್ಭದಿಂದ ಹುಟ್ಟುತ್ತಾನೇನೋ, ತೋರಿಕೊಳ್ಳುತ್ತಾನೇನೋ ತಾನು? ಇಲ್ಲ, ನಾವು ನಮ್ಮ ತಾಯಿಯ ಗರ್ಭದಿಂದ ಹುಟ್ಟಿದ್ದೇವೆ. ಈ ಹುಟ್ಟಿದಾಗಲೇನೆ ಮತ್ತೊಬ್ಬರ ಗರ್ಭದಿಂದಾಗಿ ನಾವು ಹುಟ್ಲಿಕ್ಕೆ ಸಾಧ್ಯವಾ? ಈ ಶರೀರವನ್ನು ತ್ಯಾಗ ಮಾಡಿ ಮತ್ತೊಬ್ಬರ ಶರೀರದಲ್ಲಿ ಮತ್ತಿನ್ನೊಮ್ಮೆ ಇನ್ನೊಬ್ಬರ ಮಕ್ಕಳಾಗಿ ಹುಟ್ಟಬಹುದು. ಆದ್ರೆ ದೇವಕಿಯ ಮಗನೂ ಹೇಳಿದ್ರಿ, ಬಲರಾಮನ ಮಗ ಅಂತನೂ ಹೇಳಿದ್ರಿ. ಹೀಗೆ ಒಬ್ಬನೇ ಇಬ್ಬರ ಮಗನಾಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನನ್ ಪ್ರಶ್ನೆ ಇದೆ. ಅಷ್ಟೇ ಅಲ್ಲದೇನೆ ನೀವ್ ಹೇಳಿದ್ರಿ ಅಲ್ಲಿ ಕೃಷ್ಣ ಹುಟ್ಟಿದ ತತ್ಕ್ಷಣದಲ್ಲಿ ತಾನು ಹುಟ್ಟಿದಂತಹ ವಸುದೇವನ ಮನೆಯನ್ನು ಬಿಟ್ಬಿಟ್ಟು ನಂದಗೋಕುಲಕ್ಕೆ ಹೋದ. ನಂದಗೋಪನ ಬಳ್ಳಿಯಲ್ಲಿ ಬೆಳೆದ, ಅಲ್ಲಿ ಅನೇಕ ಜನ ದುಷ್ಟರನ್ನ ಸಂಹಾರ ಮಾಡಿದ. ಯಾಕಪ್ಪ ಹುಟ್ಟಿದ ಮನೆಯನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಹುಟ್ಟಿದ ತಕ್ಷಣ ಹೋಗ್ಬೇಕು? ಯಾಕೆ ಅಂದ್ರೆ ಮಕ್ಕಳಿಗೆ 3 ತಿಂಗಳು ಬಾಣಂತನಾದ್ರೂ ಆಗ್ಬೇಕು ತಾನೆ, ಗರ್ಭಿಣಿಯ ಜೊತೆಯಲ್ಲಿ ತಾಯಿ ಎದೆ ಹಾಲನ್ನಾದ್ರೂ ಕುಡಿಬೇಕು ತಾನೆ. ಅದೂ ಇಲ್ಲದೇನೆ ಹುಟ್ಟಿದ ಆ ಕ್ಷಣದಲ್ಲಿ ವಸುದೇವನ ಮನೆಯನ್ನು ಬಿಟ್ಬಿಟ್ಟು ಕಾರಾಗೃಹವನ್ನು ಬಿಟ್ಬಿಟ್ಟು ತತ್ಕ್ಷಣದಲ್ಲಿ ಏನೆ ದೇವಕಿಯ ಮನೆಯನ್ನ ಯಶೋದೆಯ ಮನೆಯನ್ನು ಯಾಕೆ ಪ್ರವೇಶ ಮಾಡಿದ? ಆಯ್ತು, ಬಂದು ಎಲ್ಲಿ ವಾಸ ಮಾಡಿದ ಅವನು, ಏನೇನು ಅದ್ರ ಬಗ್ಗೆ ಹೇಳಿ. ರೋಹಿಣ್ಯಾಸ್ತನಯ ಪ್ರೋಕ್ತ ರಾಮ ಸಂಕರ್ಷಣ ಸಂಬಂಧ ಕುರ್ತೇಹಾಂತರಮಿನ. ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಅಂತೀರಿ, ರೋಹಿಣಿಯ ಗರ್ಭದಲ್ಲಿ ಬಲರಾಮ ಹುಟ್ಟಿದ ಅಂತ ಹೇಳ್ತೀರಿ. ಒಬ್ಬನೇ ಇಬ್ಬರ ಗರ್ಭದಲ್ಲಿ ಹುಟ್ಲಿಕ್ಕೆ ಹೇಗೆ ಸಾಧ್ಯ? ಕಸ್ಮಾನ್ ಮುಕುಂದೋ ಭಗವಾನ್ ಪಿತೃಗೇಹಾತು ವ್ರಜಂ ಗತಃ ನ್ಯಾತಿಸಾರ್ಧಂ ಕೃತವಾನ್ ಸಾತ್ವತಾಂ ಪತಿ. ತಾನು ಹುಟ್ಟಿದ ಮನೆಯನ್ನು ಬಿಟ್ಬಿಟ್ಟು ತಕ್ಷಣದಲ್ಲಿ ಯಾಕೆ ಇನ್ನೊಂದ್ ಕಡೆಯಲ್ಲಿ ಹೋಗ್ತಾ ಇದ್ದಾನೆ? ಅಷ್ಟೇ ಅಲ್ಲದೇನೆ ಆ ನಂದಗೋಕುಲದಲ್ಲಿ ವಾಸ ಮಾಡ್ತಾ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಮಥುರಾ ಪಟ್ಟಣದಲ್ಲಿ ಏನ್ ಮಾಡ್ದ? ಇಷ್ಟೇ ಅಲ್ಲ, ನಾನು ಹಾಗೆ ಚಿಕ್ಕವನಿದ್ದಾಗ ಕೇಳ್ತಾ ಇದ್ದೆ, ಮಾವು ನನ್ ಕೊಂದವನು, ಮಾವು ನನ್ ಕೊಂದಿದ್ದಾನೆ, ಮಾವು ನನ್ ಕೊಂದಿದ್ದಾನೆ. ಯಾರಾದ್ರೂ ತನ್ನ ತಾಯಿಯ ಅಣ್ಣ ತಮ್ಮಂದಿರನ್ನು ಕೊಲ್ತಾರೇನು? ಕೊಲ್ಲಬಾರ್ದಲ್ವಾ? ಸೋದರ ಮಾವ ಅವನು, ಸೋದರ ಮಾವನ ಮಕ್ಕಳನ್ನ, ಸೋದರ ಮಾವನನ್ನ ಯಾರಾದ್ರೂ ಕೊಲ್ತಾರೇನು? ಕೃಷ್ಣ ಯಾಕೆ ಕಂಸನನ್ನು ಕೊಂದ? ಅಷ್ಟೇ ಅಲ್ಲ, ಮನುಷ್ಯ ಶರೀರವನ್ನ ಹೊಂದಿಕೊಂಡು ಮನುಷ್ಯ ದೇಹವನ್ನ ಆಶ್ರಯಿಸಿಕೊಂಡು ಕೃಷ್ಣ ಎಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದ, ಎಷ್ಟು ಜನರನ್ನು ಮದುವೆ ಮಾಡಿಕೊಂಡ, ಎಷ್ಟು ಜನ ಮಕ್ಕಳಿದ್ರು. ಆ ಕೃಷ್ಣನ ಕಥೆಗಳನ್ನ ಮತ್ತೆ ಮತ್ತೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಏನೇನ್ ಆ ಕೃಷ್ಣನ ಕಥೆಗಳಿವೆಯೋ ಆ ಎಲ್ಲ ಕೃಷ್ಣನ ಕಥೆಗಳನ್ನ ವಿಸ್ತಾರವಾಗಿ ನಮಗೆ ನಿರೂಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇಹಂ ಮಾನುಷಂ ಆಶ್ರಿತ್ಯ ಕತಿ ವರ್ಷಾಣಿ ವೃಷ್ಣಿಭಿಃ ಯದುಪುರ್ಯಾಂ ಇಹ ಅವಾತ್ಸೀತ್ ಪತ್ನ್ಯಃ ಕತ್ಯ ಭವನ್ ವಿಭೋಹ. ಎಷ್ಟು ಜನ ಪತ್ನಿಯರಿದ್ರು, ಎಷ್ಟು ವರ್ಷಗಳ ಕಾಲ ಇಲ್ಲಿ ವಾಸ ಮಾಡಿದ. ಈ ಎಲ್ಲ ವಿಷಯಗಳನ್ನ ನನಗೆ ಹೇಳಿ, ಕೃಷ್ಣನ ಕಥೆಗಳನ್ನು ಹೇಳಿ. ಯಾಕೆ ಅಂತಂದ್ರೆ ನಿಮಗ್ ಗೊತ್ತಿದೆ, ಕಥೆಗಳು ಗೊತ್ತಿಲ್ಲ ಅಂದ್ರೆ ನಿಮಗ್ ಕೇಳ್ತಾ ಇರ್ಲಿಲ್ಲ. ನಿಮಗ್ ಕಥೆಗಳು ಗೊತ್ತಿದೆ, ನನಗ ಆ ಕಥೆಗಳನ್ನ ಪೂರ್ತಿಯಾಗಿ ಹೇಳಿ. ಅಲ್ಲ, ನನ್ನ ಕಥೆ ಗೊತ್ತಿದೆ, ನಿನಗೇನ್ ಆಸಕ್ತಿನೇ ಇಲ್ಲ, ಯಾಕೆ ಹೇಳ್ಬೇಕು ನಾನು ಅಂತ ನನ್ನಲ್ಲಿ ಅನಾಸಕ್ತಿ ಇದೆ ಅಂತನೂ ಶಂಕೆ ಮಾಡಬೇಡಿ. ನನಗೆ ಆ ಕೃಷ್ಣನ ಕಥೆಯನ್ನು ಕೇಳಲಿಕ್ಕೆ ಬಹಳ ಆಸಕ್ತಿ ಇದೆ. ಅಷ್ಟೇ ಅಲ್ಲ, 5-6 ದಿವಸಗಳಾಯ್ತು, ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ರೆ ಇಲ್ಲ. ಮತ್ ನಾ ಕತೆ ಹೇಳಲಿಕ್ಕೆ ಶುರು ಮಾಡೋದು, ನಿನಗ್ ನಿದ್ದೆ ಬರೋದು, ಆಕಳಿಸೋದು, ತೂಕಡಿಸೋದು, ಇದನ್ನೆಲ್ಲ ಮಾಡ್ತೀಯಾ? ಹಾಗಾಗಿ ನಿನಗೆ ಶ್ರದ್ಧೆ ಇಲ್ಲ. ಮತ್ತ ಆತರ ಮಾಡಿದೆ ಅಂದ್ರೆ ನನಗೆ ಕೋಪ ಬರುತ್ತೆ, ಹೇಳೋದಿಲ್ಲ. ಹಾಗೂ ಇಲ್ಲ. ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ. ವಸ್ತುತಃ ಬಹಳ ಕಷ್ಟವಾಗೋದು ಏನು ಅಂತಂದ್ ಹೇಳಿದ್ರೆ ಊಟವನ್ನು ಬಿಟ್ಟು ಬದುಕೋದು. ಊಟ ಎಲ್ಲ ಇಲ್ಲ ಅಂತಾದ್ರೆ ಇಂದ್ರಿಯಗಳ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗತ್ತೆ. ನೀರು, ಊಟ ಇದು ಏನು ಇಲ್ಲ ಅಂತಂದ್ ಹೇಳಿದ್ರೆ ಇಂದ್ರಿಯಗಳ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗಿ ಕೇಳಲಿಕ್ಕೆ, ಹೇಳಲಿಕ್ಕೆ ಯಾವುದಕ್ಕೂ ಸಾಮರ್ಥ್ಯ ಇರೋದಿಲ್ಲ. ಆದ್ರೆ ನನಗೆ ಇದು ಯಾವ್ದು ತೊಂದರೆಯನ್ನು ಕೊಡ್ತಾ ಇಲ್ಲ.
ಯಾಕೆ ಅಂತಂದ್ರೆ ನಾನು ಹರಿಯ ಕಥಾಮೃತವನ್ನು ನಿರಂತರವಾಗಿ ಪಾನ ಮಾಡ್ತಾ ಇದ್ದೇನೆ. ಬಾಯಿಂದ ದೇಹಕ್ಕೆ ಶಕ್ತಿ ಬರುವಂತಹ ಯಾವ ಪದಾರ್ಥಗಳನ್ನ ತೆಗೆದುಕೊಳ್ಳದೆ ಹೋದ್ರು, ಕಿವಿಯಿಂದ ಆತ್ಮನಿಗೆ ಶಕ್ತಿ ಬರುವಂತಹ ಪದಾರ್ಥಗಳನ್ನ ನಾನು 6 ದಿವಸಗಳಿಂದಲೂ ನಿರಂತರವಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ. ಕಿವಿಯಿಂದ ಪರಮಾತ್ಮನ ಕಥಾಮೃತವನ್ನ ನಾನು ಸವಿತಾ ಇದ್ದೇನೆ. ನನಗೆ ನೀರು ಕುಡಿತಾ ಇಲ್ಲ ಅಂತಂದ್ರು, ಊಟ ಮಾಡ್ತಾ ಇಲ್ಲ ಅಂತಂದ್ರು, ಯಾವ ಹಸಿವು ದುಃಖ ಇವೇನು ಕಾಡ್ತಾ ಇಲ್ಲ. ಹಾಗಾಗಿ ನನಗ ಆ ಕೃಷ್ಣನ ಕಥೆಯನ್ನು ಹೇಳಿ ಅಂತ ಕೇಳಿದಾಗ ಆವಾಗ ಶುಕಾಚಾರ್ಯರು ಆ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ಶೌನಕಾದಿ ಮಹರ್ಷಿಗಳ ಬಳಿಯಲ್ಲಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಏತನ್ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸ ಕಿಸ್ಸ ಭಗವಾನಥ ವಿಷ್ಣುರಾತಂ ಪ್ರತ್ಯರ್ಚ್ಯ ಕೃಷ್ಣರಚಿತಂ ಕಲಿ ಕಲ್ಮಷಘ್ನಂ ವ್ಯಾಹರ್ತು ಮಾರಭತ ಭಾಗವತ ಪ್ರಧಾನ. ನೋಡಿ, ಆ ಕೃಷ್ಣನ ಕಥೆಯನ್ನು ಕೇಳಿದರೆ ನಮಗೇನು ಉಪಯೋಗ ಅಂತ ನಾವು ಕೇಳೋದಿಲ್ಲ. ಕಲಿ ಕಲ್ಮಷಘ್ನಂ, ಈ ಕೃಷ್ಣನ ಕಥೆ, ನಾವೆಲ್ಲ ಕಲಿಯುಗದಲ್ಲಿ ಇದ್ದೇವೆ. ಎಷ್ಟೆಷ್ಟು ಅಪರಾಧಗಳನ್ನ ಮಾಡ್ಲಿಕ್ಕೆ ಸಾಧ್ಯವೋ ಪ್ರಯತ್ನ ಪೂರ್ವಕವಾಗಿ ಎಲ್ಲ ಅಪರಾಧಗಳನ್ನ ಮಾಡ್ತೇವೆ. ಯಾರ ಜೊತೆಯಲ್ಲಿ ಮಾತನಾಡಬಾರದು, ಯಾವುದನ್ನು ಮಾತನಾಡಬಾರದು, ಗುರು ನಿಂದನೆಯನ್ನು ಮಾಡಬಾರದು, ಶಾಸ್ತ್ರ ಸಂಪರ್ಕವನ್ನು ನಿರಂತರವಾಗಿ ಹೊಂದಿರಬೇಕು, ಭಗವಂತನ ಸ್ತೋತ್ರ ಚಿಂತನೆಗಳಲ್ಲಿ ಆಸಕ್ತರಾಗಿರ್ಬೇಕು, ವಿಷಯ ಭೋಗಗಳ ತ್ಯಾಗವನ್ನು ಮಾಡ್ಬೇಕು. ಯಾವುದನ್ನು ಮಾಡೋದಿಲ್ಲ. ಹಾಗಾಗಿ ಕಲಿ ಎಲ್ಲಿರ್ಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ. ಅವನ್ ಪರ್ಮನೆಂಟ್ ಅಡ್ರೆಸ್ ನಮ್ಮ ಮನೆ, ನಮ್ ದೇಹ. ಬಾಡಿಗೆಗೂ ಇಲ್ಲ ಅವನು, ಇದನ್ನೇ ಸ್ವಂತ ಮನೆ ಅಂತ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ಟಿದ್ದಾನೆ. ಹಾಗೆ ನಾವು ಬಾಡಿಗೆಗೆ ಅಂತ ಕೊಟ್ಟವರು ಮನೆಯನ್ನು ಬಿಟ್ಟು 10-15 ವರ್ಷ ಅಲ್ಲೇ ಇದ್ರು ಅಂದ್ರೆ ಬಿಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗತ್ತಲ್ಲ. ಬಿಡ್ರಿ ಅಂತಂದ್ ಹೇಳಿದ್ರೆ ಬಿಡೋದೇ ಇಲ್ಲ, ಅವ್ರದೇ ಸ್ವಂತ ಮನೆ ಏನೋ ಅನ್ನೋರು ಹಾಗೆ ಮಾಡ್ತಾ ಇರ್ತಾರೆ. ಅದರ ಹಾಗೆ ಇಲ್ಲೂ ಕೂಡ ಕಲಿಕಲ್ಮಷಘ್ನಂ, ನಮ್ಮ ಮನೆಯಲ್ಲಿ, ನಮ್ಮ ದೇಹವೆಂಬ ಮನೆಯಲ್ಲಿ ಗಟ್ಟಿಯಾಗಿ ಕಲಿ ವಾಸವಾಗಿದ್ದಾನೆ. ಆ ಕಲಿಯ ಸಂಪರ್ಕವನ್ನ ದೂರ ಮಾಡುತ್ತೆ. ಆ ಕಲಿಯಿಂದ ಉಂಟಾದಂತಹ ಮನಸ್ಸಿನ ಕೊಳೆ ಕಳಿತಾ ಹೋಗತ್ತೆ. ಅಂತಹ ಕೃಷ್ಣನ ಚರಿತ್ರೆಯನ್ನ ಹೇಳಿ ಅಂತ ಕೇಳಿದಾಗ ಆ ಕೃಷ್ಣನ ಕಥೆಯನ್ನ ಹೇಳಲಿಕ್ಕೆ ಯೋಗ್ಯರಾದ ಭಾಗವತ ಪ್ರಧಾನ, ಭಗವದ್ಭಕ್ತರಲ್ಲಿ ಶ್ರೇಷ್ಠರಾದವರು ಶುಕಾಚಾರ್ಯರು. ಅವರು ಆ ಕೃಷ್ಣನ ಕಥೆಯನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಶುಕಾಚಾರ್ಯರಿಗೆ ಕಥೆ ಹೇಳಲಿಕ್ಕೆ ಧೈರ್ಯ ಬಂತು. ಸುಮ್ನೆ ಕೇಳದೆ ಇರೋವ್ರಿಗೆ ಏನು ಹೇಳಬಾರ್ದು. ಅದಕ್ಕೊಂದಿದೆ ಇದೆ, ನಾಪೃಷ್ಟ ಕಸ್ಯಚಿದ್ ಬ್ರೂಯಾತ್. ಯಾರೋ ನಿಮ್ ಹತ್ರ ಒಂದು ಉಪದೇಶ ಕೇಳಲಿಲ್ಲ ಅಂತಂದ್ ಹೇಳಿದ್ರೆ ಯಾರಿಗೂ ಉಪದೇಶ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಆ ಉಪದೇಶದ ಬೆಲೆ ಹೊರಟು ಹೋಗ್ಬಿಡತ್ತೆ, ಅದರ ಮಹತ್ವ ಕಳೆದುಕೊಂಡು ಬಿಡತ್ತೆ. ಹಾಗಾದ್ರೆ ನಾವು ಕೊಟ್ಟ ಮಾತುಗಳು, ನಮ್ಮ ಆಡಿದ ಮಾತುಗಳಿಗೆ ಬೆಲೆ ಬರಬೇಕು ಅಂತಂದ್ರೆ ಯಾರಾದ್ರೂ ಕೇಳಿಕೊಂಡು ನಮ್ಮ ಮಾತುಗಳನ್ನ ಕೇಳಲಿಕ್ಕೆ ಆಸಕ್ತಿಯಿಂದ ಬರಬೇಕು. ಪರೀಕ್ಷಿತ್ ರಾಜ, ನೀನು ಆಸಕ್ತಿಯಿಂದ ಬಂದಿದ್ದಿ, ಕೃಷ್ಣನ ಕಥೆಯನ್ನ ಕೇಳಬೇಕು ಅಂತ ಬಹಳ ಆಸಕ್ತಿಯಿಂದ ಬಂದಿದ್ದಿ ಅಂತಂದ್ಮೇಲೆ 6 ದಿವಸ ನೀನು ಉಪವಾಸ ಇದ್ರು ನಿನ್ನ ಬುದ್ಧಿಯ ಸ್ಥಿಮಿತ ಹಾಗೆ ಇದೆ, ಸರಿಯಾಗಿದೆ. ನಿನ್ನ ಬುದ್ಧಿ ನೇರವಾದ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಒಳ್ಳೆ ನಿರ್ಧಾರವನ್ನು ಮಾಡಿದ್ದಿ. ಆ ಕಥೆಯನ್ನು ಹೇಳ್ತೇನೆ. ಸಮ್ಯಕ್ ವ್ಯವಸ್ಥಿತ ಬುದ್ಧಿ ತವ ರಾಜರ್ಷಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕಿ ರತಿ. ಭಗವಂತನ ಕಥೆಗಳನ್ನ ಕೇಳಬೇಕು ಅಂತ ನಿನ್ನಲ್ಲಿ ವಿಶ್ವಾಸ ಹುಟ್ಟಿದೆ ಅಲ್ವಾ, ಆಸೆ ಹುಟ್ಟಿದೆ ಅಲ್ವಾ, ಇದ್ರ ಮೇಲೆ ನಾನು ತೀರ್ಮಾನ ಮಾಡ್ತೇನೆ, ನಿನ್ನ ಬುದ್ಧಿ ಸರಿಯಾಗಿದೆ. ನಾವು ಈ ಭಾಗವತದ ಕಥೆಗಳನ್ನ ಹೇಳ್ಬೇಕು ಕೇಳಬೇಕು ಅಂತ ಅಂದುಕೊಂಡು ಕೂತಿದ್ದೇವೆ ಅಂತಂದ್ರೆ ದೇವರು ಎಲ್ಲೋ ನಮ್ಮ ಬುದ್ಧಿಯನ್ನು ಸರಿಯಾಗಿ ಇಟ್ಟಿದ್ದಾನೆ ಅಂತ ಅಂದುಕೊಳ್ಬೇಕು. ಇದರ ಮೇಲೆ ಆಸೆ ಇಲ್ಲ ಅಂತ ಆದ್ರೆ ಯಾವುದೇ ಭಗವತ್ ಕಾರ್ಯಗಳನ್ನ, ಇದು ಒಂದು ಅಂತ ಹೇಳೋದಿಲ್ಲ, ಭಗವತ್ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮ್ಮ ಮನಸ್ಸು ತೊಡಗ್ತಾ ಇದೆ ಅಂತಂದ್ರೆ ನಿನ್ನ ಬುದ್ಧಿ ಸ್ಥಿಮಿತದಲ್ಲಿದೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ನೀನು ಕೇಳಲಿಕ್ಕೆ ಬಯಸಿರುವಂತಹ ಕೃಷ್ಣನ ಕಥೆ ಗಂಗಾ ನದಿಯಷ್ಟು ಪವಿತ್ರವಾದಂತಹದ್ದು. ಹೇಳುವವರನ್ನ ಕೇಳುವವರನ್ನ ಎಲ್ಲರನ್ನೂ ಕೂಡ ಪವಿತ್ರರನ್ನಾಗಿ ಮಾಡತ್ತೆ. ಹೇಳುವವರು, ಹೇಳಿಸೋರು, ಅದೇ ರೀತಿಯಾಗಿ ಕೇಳುವವರು. ಹೇಳುವವರು ನಾವು, ಕೇಳುವವರು ನಾವು, ಹೇಳಿಸುವವರು ನಮ್ಮ ಒಳಗಡೆಯಲ್ಲಿ ನಿಂತು
ನುಡಿಸುವಂತಹ ತತ್ವಾಭಿಮಾನಿಗಳಾದಂತಹ ದೇವತೆಗಳು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡತ್ತೆ. ಹಾಗೆ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೇಳಿದವರನ್ನ, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಮಾಡಿದವರನ್ನ, ಒಳಗಡೆಯಲ್ಲಿ ನಿಂತು ಕೆಟ್ಟ ಕೆಲಸ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಅದ್ರ ಫಲ ಸಿಗತ್ತೆ. ನಾವು ಯಾವ ಕೆಲಸ ಮಾಡಿದ್ರೋ ಅದ್ರ ಫಲ ಮೂವರಿಗೂ ಸಿಗತ್ತೆ. ಮಾಡೋರು, ಮಾಡ್ಸೋರು, ಅದನ್ನ ಮಾಡ್ಲಿಕ್ಕೆ ಸಪೋರ್ಟ್ ಕೊಡೋರು ಎಲ್ಲರಿಗೂ ಆ ರೀತಿಯಾದಂತಹ ಫಲ ಸಿಗತ್ತೆ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿಹಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ಕೃಷ್ಣನ ಪಾದದ ಜಲ ಹೇಗೆ ಅದನ್ನ ಕೇಳುವವರು, ಹೇಳುವವರು, ಹೇಳಿಸುವವರು ಎಲ್ಲರಿಗೂ ಸಂತೋಷವನ್ನ ಕೊಡುತ್ತೋ, ಆ ನದಿಯಲ್ಲಿ ಮುಳುಗಿದಂತಹ ಪ್ರತಿಯೊಬ್ಬರಿಗೂ ಅದು ಸಂತೋಷವನ್ನು ಕೊಡುತ್ತೋ, ಅದೇ ರೀತಿಯಾಗಿ ಈ ಕಥೆಯು ಕೂಡ ಹೇಳುವವರು, ಹೇಳಿಸೋರು, ಕೇಳುವವರು ಎಲ್ಲರಿಗೂ ಕೂಡ ಫಲವನ್ನು ಕೊಡುತ್ತೆ. ಅದಕ್ಕೋಸ್ಕರವಾಗಿ ಈ ಕಥೆಯನ್ನು ನಿನಗೆ ಹೇಳ್ತಾ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ಕಥೆಯನ್ನ ಯಾಕೆ ಈ ಕೃಷ್ಣ ಅವತಾರ ಮಾಡಿದ ಅನ್ನುವ ಎಲ್ಲ ವಿಸ್ತಾರವಾದಂತಹ ವಿವರಣೆಗಳನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನ ನೋಡೋಣಂತೆ ನಾಳೆ. ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ಮುಕ್ತಾಯ ಮಾಡಿರ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ದೇವರಿಗೆ ಪ್ರಾರಂಭ ಮಾಡಿದ ಈ ಸ್ಕಂದದ ಸಮಾಪ್ತಿ ದೇವರಲ್ಲಿ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ಲಿ ಅಂತ ಕೇಳಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಹರೇ